ಹೆಲೋ ಗಾಯ್ಸ್, ಇವತ್ತಿನ ಸ್ಪೆಷಲ್ ಶಾವಿಗೆ ಕಡುಬು ಅಥವಾ ಕೇರಳಕ್ಕೆ ಹೋದರೆ ಇಡಿಯಪ್ಪಂ ಅಂತಾರೆ, ಮಂಗಳೂರಲ್ಲಿ ಸ್ಯಾಮ್ಗೆ ದಡೆ ಅಂತಾರೆ. ಇದೊಂಥರ ವೆರೈಟಿಯಾಗಿ ಬ್ರೇಕ್ಫಾಸ್ಟಲ್ಲಿ, ಲಂಚಲ್ಲಿ, ಡಿನ್ನರಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಇದರದ್ದು ಫುಲ್ ಮೇಕಿಂಗ್ ವಿಡಿಯೋ ಲೆಂತ್ ವಿಡಿಯೋದಲ್ಲಿ ಇರುತ್ತೆ. ಅದು ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಇವಾಗ ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅನ್ನೋ ಮೆಥಡನ್ನು ತೋರಿಸ್ತೀನಿ. ಮೊದಲಿಗೆ ನಾವು ಹಿಟ್ಟು ಚಂದ ಮಾಡಿ ಕಲಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಮೊದಲು ಶಾವಿಗೆ ಮಾಡೋ ಪಾತ್ರೆಗೆ ಹಾಕೋದು. ಈ ಥರ ಪಾತ್ರೆ ಯೂಸ್ ಮಾಡೋದ್ರಿಂದ ಅದು ಹಿತ್ತಾಳೆದಾಗಿರೋದ್ರಿಂದ ಬೇಗ ಹಾಳಾಗಲ್ಲ. ಹಾಗಾಗಿ ತುಂಬ ಸಾಫ್ಟಾಗಿ, ತುಂಬಾ ಸ್ಮೂತಾಗಿ, ಈಸಿಯಾಗಿ ಸಖತ್ತಾಗಿರುತ್ತೆ ಶಾವಿಗೆ. ನಿಮಗೆ ಕೈಯಲ್ಲಿ ಹಿಡಿದ್ರೆ ಸ್ಮ್ಯಾಶ್ ಆಗೋಗುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಅಂದರೆ ಅದರದ್ದು ಹಿಟ್ಟು ಯಾವ ಥರ ಮಾಡೋದು ಅನ್ನೋದು ಸ್ವಲ್ಪ ಲಾಂಗ್ ಪ್ರೊಸೆಸಿಂಗು. ಹಾಗಾಗಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದು ಸಿಂಪಲ್ಲಾಗಿ ಸ್ವಲ್ಪ ಇದ್ರ ಮೇಲೆ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದು ಇನ್ನೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಮತ್ತು ಆ ತೆಂಗಿನಕಾಯಿದು ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಮತ್ತು ತುಂಬಾ ಹೆಲ್ದಿ ಐಟಮು, ಬರೀ ಸ್ಟೀಮ್ ಮಾಡೋದು. ಇದ್ರ ಜೊತೆ ಫಿಶ್ ಕರಿ, ಚಿಕನ್ ಕರಿ, ಮಟನ್ ಕರಿ, ವೆಜ್ ಕರಿ, ಯಾವ ಕರಿ ಜೊತೆ ಬೇಕಾದ್ರೂ ತಿನ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಟೇಸ್ಟಿಯಾಗಿರೋ ನೂಲ್ ಪುಟ್ಟು ಅಥವಾ ಇಡಿಯಪ್ಪಂ ಅಂತಾನು ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಡಿಶ್ಶು. ಇದೇ ಥರ ವೆರೈಟಿ ಆಗಿರೋ ಐಟಮ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.